ಶಿವಾಯ. ಶ್ರೀ ಸದ್ಗುರು ಸಿದ್ಧಾರೂಢಾಯನ್ಮ, ಶ್ರೀ ಸದ್ಗುರು ಗುರುನಾಥರಾಯನ್ಮ. ನಾನಿದ್ದೀನಿ ನಿಮ್ಮ ಅರುಣ್. ಎಲ್ಲರಿಗೂ ಶರಣಾರ್ಥಿಗಳು. ಸಿದ್ಧಾರೂಢರು ಉಡುಪಿಯ ದರ್ಶನವನ್ನು, ಶ್ರೀಕೃಷ್ಣನ ದರ್ಶನವನ್ನು ಮಾಡಿಕೊಂಡು ಹಾಗೆಯೇ ಸಂಚಾರ ಮಾಡ್ತಾ ಮಾಡ್ತಾ ಮುರುಡೇಶ್ವರದ ದರ್ಶನವನ್ನು ಪಡ್ಕೊಂಡ್ರು. ಹಾಗೆ ಅರಣ್ಯ ಮಾರ್ಗದಲ್ಲಿ ನಡೆದು ಗೋಕರ್ಣ ಕ್ಷೇತ್ರಕ್ಕೆ ಬಂದರು. ಆ ಗೋಕರ್ಣದಲ್ಲಿ ಕೋಟಿ ತೀರ್ಥದಲ್ಲಿ ಸ್ನಾನ ಮಾಡಿ ಉತ್ಸಾಹದಿಂದ ಮಹಾಬಲೇಶ್ವರನ ದರ್ಶನಕೊಂಡರು. ಹಾಗೆಯೇ ದಾರಿಯಲ್ಲಿ ಧವಳಾಂಗ ಉಳ್ಳವನಾಗಿ ಕಂದು ಜಟದಿಂದೊಪ್ಪುವ ಮಂದಹಾಸದ ಸುಂದರ ವದನಿಂದದಿಂದೊಪ್ಪುವಂಥ ಜಡಿಸ್ವಾಮಿಯನ್ನು ಕಂಡನು. ಅವನು ಹೇಮಕೂಟದಲ್ಲಿ ಶೋಭಿಸುತ್ತಿರುವ ದಕ್ಷಿಣಾಮೂರ್ತಿಯಂತೆ ಒಪ್ಪುತ್ತಿದ್ದನು. ಸಿದ್ಧನು ತನಗೆ ಇವನು ಜ್ಞಾನಿ ಇರಬಹುದಂತ ಕೆಲವೊಂದು ಪ್ರಶ್ನೆಗಳಿಂದ ನಿಶ್ಚಯಿಸಿದನು. ನಂತರ ಈರುವರು ಕರೆ ಹಿಡಿದು ಒಂದೇ ಭಾವದಿಂದೊಡಗೂಡಿ ಮುಂದಿರುವ ಅಪಾರ ಸಾಗರದತ್ತ ಸಾಗಿದ್ದರು. ಪೂರ್ವದಲ್ಲಿ ಅಗಸ್ತ್ಯ ಮುನಿಯು ತನ್ನ ಗರ್ವವನ್ನು ಮುರಿದನು. ಹೀಗೆ ಈ ತಾಪಸರೀರುವರು ಬಂದು ಯಾವ ಎಡರು ತರುವರೋ ಎಂದು ನಿರ್ಗವದಿಂದ ಶರದಿಯು ಬರದಿಂದ ಬಂದು ಬಾಗಿ ನಮಿಸಿತು. ಎಂಬಂತೆ ಅಲೆಗಳು ಬಂದು ಅವರ ಚರಣಕ್ಕೆ ಮುಟ್ಟಿದವು. ಸಂತರಿಗೆ ಸತ್ಕಾರ ಮಾಡುವುದು ನೃಪತರಿಗೆ ಸಂತೋಷದ ಕರ್ತವ್ಯವೆಂದು ಮುಕುತಿಯಿಂದ ಚತುರಂಗದ ಬಲದಿಂದ ಎದುರುಗೊಳ್ಳುವಂತೆ ತೆರೆಗಳು ಅವರನ್ನು ಶರದಿನಾದದಿಂದ ಸಾಲಾಗಿ ಬಂದು ಮಹಾತ್ಮರ ಪಾದ ಕಮಲಗಳಿಗೆ ಮುಟ್ಟಿ ಹಿಂದಕ್ಕೆ ಸರಿಯುತ್ತಿದ್ದವು. ಸಮುದ್ರನಾಥನು ಮುತ್ತುಗಳನ್ನು ಸೂರ್ಯ ಮಾಡುತ್ತಾ ಬಂದು ನಮಿಸಿದನು ಎಂಬಂತೆ ತುಂತುರು ಹನಿಗಳು ತೂರುತ್ತಾ ಮಹಾತ್ಮರಿಗೆ ಸೋಂಕುತ್ತಿದ್ದವು. ಶರದಿಯು ಪಾಪಿಗಳು ಬಂದು ನನ್ನಲ್ಲಿ ಸ್ನಾನ ಮಾಡುತ್ತಿರಲು ನಾನು ಮಲೀನವಾಗಿರುವನು. ಇದನ್ನು ಇಳೆಯ ಜನರ ಕಲ್ಯಾಣಕ್ಕೆ ಅವತರಿಸಿದ ಪ್ರತಿಮೂರ್ತಿಗಳಾದಂಥ ಈ ಉಭಯ ಮಹಾಮಹಿಮರ ಚರಣಜದಿಂದ ಅಂದರೆ ಧೂಳಿನಿಂದ ಪವಿತ್ರನಾಗಬೇಕೆಂದು ಸತ್ಪುರುಷಗೊಂಡು ನಮಿಸಿದಂತೆ ತರಂಗಗಳು ಅವರ ಚರಣಕ್ಕೆ ಅಂಟುತ್ತಿದ್ದವು. ತೆರೆಗಳಿಂದ ಬೋರ್ಗರೆವ ಅಪಾರ ಶರದಿಯ ಒಡಲಲ್ಲಿರುವ ನಾನಾ ಥರದ ಮುತ್ತು, ಮಾಣಿಕ್ಯ, ವಜ್ರ, ವೈರುಡಿಗಳು ಡೋಣಿಯು ತುಂಬಿಕೊಂಡು ಮಹಾತ್ಮರಿಗೆ ಕಾಣಿಕೆ ಕೊಡುಬರುವನಂತೆ ಶೋಭಿಸುತ್ತುವ ಸೊಬಗನ್ನು ಸಂತೋಷದಿಂದ ಈರುವರು ವೀಕ್ಷಿಸುತ್ತಾ ಗ್ರಾಮದ ಕಡೆಗೆ ಆಗಮಿಸಿದರು. ಇಬ್ಬರು ಕೂಡ ಹೋಗುತ್ತಿರುವಾಗ ಜಡಿಸ್ವಾಮಿಯು ನನಗೆ ಬಹಳ ಚಳಿ ಆಗ್ತಾ ಇದೆ ಅಂತಂದ್ಬಿಟ್ನು. ಆಗ ಕೂಡಲೇ ಸಿದ್ಧನು ತಿಪ್ಪಿಯಲ್ಲಿ ಬಿದ್ದಂಥ ಒಂದು ಹಳೆಯದೊಂದು ಹರಕ ಚಾಪೆಯನ್ನು ತಂದು ಅದರ ಮಧ್ಯದಲ್ಲಿ ಒಂದು ಛಿದ್ರವನ್ನು ಮಾಡಿ ಅವನ ಕುತ್ತಿಗೆ ಸಿಕ್ಕಿಸಿ, ಇದು ನಿನಗೆ ಕಂತೆಯಾಯಿತು ಅಂದನು. ಮತ್ತು ಅಲ್ಲೇ ಬಿದ್ದಿರುವ ತೆಂಗಿನ ಪರಕೆಗಳನ್ನು ಒಂದು ಸರವನ್ನು ಮಾಡಿ ಆ ಕಂಠದಲ್ಲಿ ಹಾಕಿಬಿಟ್ನು. ಇದು ಶಿರಮಾಲೆಯಾಗಿ ಶೋಭಿಸುವುದೆಂದನು. ಬಳಿಕ ಕುಂಕುಮ ಮಾರುವ ಅಂಗಡಿಯಲ್ಲಿ ಕುಂಕುಮ ಬೇಡಿ ತಂದು ಜಡಿಸ್ವಾಮಿಯ ಹಣೆಗೆ ಲೇಪಿಸಿದನು. ನಂತರ ಯಾತ್ರಿಕರು ಅಡಿಗೆ ಮಾಡಿ ಬಿಟ್ಟ ಗಡಿಗೆಯನ್ನು ತಂದು ಇದು ನಿನಗೆ ಕಮಂಡಮೂಲವು ಎಂದು ಹೇಳಿ ಅದನ್ನು ಬಲಗೈಯಲ್ಲಿ ಹಿಡಿದರು. ಮುಂದೆ ಬಿದ್ದಿರುವ ಹರಕು ಕಸಬರೆಯನ್ನು ತಂದು ಎಡಗೈಯಲ್ಲಿ ಕೊಟ್ಟು ಇದು ನಿನಗೆ ಶೋಭಿಸುವ ನವಿಲುಗರಿಯಾಯಿತು ಎಂದು ಹೇಳಿದನು. ಈ ಪ್ರಕಾರ ಜಡಿಸ್ವಾಮಿಯನ್ನು ಅಲಂಕರಿಸಿ, ನೋಡು ಈಗ ನೀನು ಭೈರವನಂತೆ ತೋರುತ್ತೀಯ ಅಂತ ಗಹಗಹಿಸಿ ನಗುತ್ತಾ ಇದ್ದರು. ಹೀಗೆ ಇರುವರು ಮುಂದೆ ಸಾಗಲು ಓರ್ವ ತಪ್ಪಡೆಗಾರನು ಬರುವುದನ್ನು ಕಂಡು ಅವನನ್ನು, ನಾವು ಭಿಕ್ಷಾಟನೆಗೆ ಹೊಂಟಿದ್ದೀವಪ್ಪ, ತಪ್ಪಡೆ ಬಾರಿಸ್ಲಿಕ್ಕೆ ನೀನು ನಮ್ಮ ಜೊತೆ ಬಂದ್ರೆ ಆ ಭಿಕ್ಷೆಯಲ್ಲಿ ಬಂದ ಭಾಗ ನಿಮಗೊಂದು ಕೊಡ್ತೀವಿ ಅಂತ ಸಿದ್ಧ ತಪ್ಪಡೆಗಾರನಿಗೆ ಹೇಳಿದನು. ಕೂಡಲೇ ಅವನು ಆಯಿತು ಸ್ವಾಮಿ ಅಂತ ಹೇಳ್ಕೊಂಡು ಡಮ್ ಡಣ್ ಡಣ್ ಡಮ್ ಡಣ್ ಡಣ್ ಅಂತ ಆ ತಪ್ಪಡೆ ಬಾರಿಸ್ತಾ ಇದ್ದ. ಜಡಿಸ್ವಾಮಿಯು ಥೈ 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 ಅಂತ ಕುಣಿತಾ ಇದ್ನು. ಹೀಗೆ ಮೋಜು ಮಾಡ್ತಾ ನಡೆದಿತ್ತರಲು ಮುಂದೆ ಗೆಣಸು ಮಾರುವ ಬಂಡಿವ ಕಂಡು ಅಲ್ಲಿಗೆ ನಡೆದರು. ಆಗತ್ತ ಅಲ್ಲಿ ತಪ್ಪಡಿಯವನು ಚಕ್ಕನಕ ಡಮ್ ಡಮ್ ಚಕ್ಕನಕ ಡಮ್ ಡಮ್ ಅಂತ ತಪ್ಪಡಿ ಬಾರಿಸ್ತಾ ಇದ್ದ. ಆಗ ಜಡಿಸ್ವಾಮಿ ತಾಳಕ್ಕನುಸಾರವಾಗಿ ತಕ್ಕ ಥೈ ಅಂತ ಕುಣಿತಾ ಇದ್ನು. ಹಿಂದಿನಿಂದ ಸಿದ್ಧ ಭಾರತೀಯು ಬಾಪುರೇ ಶಾಬಶ ಬಲೆ 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 ವಾ 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 ಅಂತ ಹುರಿದುಂಬಿಸ್ತಾ ಇದ್ರು. ಹೀಗೆ ಇವರು ಅಧ್ಯಾತ್ಮದ ಆನಂದ ಸಾಗರದಲ್ಲಿ ಕುಣಿತಾ ಚಕ್ಕನಕ ಡಮ್ ಡಣ್ ಡಣ ಚಕ್ಕನಕ ಡಮ್ ಡಣ ಡಣ ಅಂತ ಹೀಗೆ ಹಾಡ್ತಾ ಮುಂದೆ ಸಾಗ್ತಾ ಹೋದರು. ಹೀಗೆ ಕುಣಿದು ಹಾಡುತ್ತಾ ತಪ್ಪಡು ಬಡಿಯಲು ಅಲ್ಲಿ ನೆರೆದಿದ್ದ ಯಾತ್ರಿಕರಲ್ಲೂ ಆತರದಿಂದ ಅವರಲ್ಲಿಗೆ ಬಂದು ಮುತ್ತಿದರು. ಹಿಂಗೆ ಸಂತೋಷದಿಂದ ಪದಗಳನ್ನು ಹಾಡುಗಳನ್ನು ಹಾಡ್ತಾ ಮುಕ್ತಾಯ ಮಾಡಿದ ಮೇಲೆ ಸಿದ್ಧನ ಗೆಣಸವನಿಗೆ ಗೆಣಸು ಬೇಡದ. ಅವನು ಖುಷಿಯಿಂದ ಗಡಿಗೆ ತುಂಬ ಗೆಣಸನ್ನು ಕೊಟ್ಟ. ಬಳಿಕ ಅಲ್ಲಿಂದ ಪೇಟೆಯ ಮಾರ್ಗವೆಲ್ಲ ಸುತ್ತಾಡಿಕೊಂಡು ಅಂಗಡಿ ಮುಂದೆ ಕುಣಿತಾ ಹಾಗೆ ಅವರು ಕೊಟ್ಟಿದ್ದನ್ನು ತಿನ್ನುತ್ತಾ ಸ್ವೀಕರಿಸುತ್ತಾ ಸಿದ್ಧ ಹಿಂದಿನಿಂದ ಬಲೆ ಬಲೆ ಅಂತ ಇದ್ದ ಜಡಿಸ್ವಾಮಿ ಕುಣಿತಾ ಇದ್ದ. ಇವನು ತಪ್ಪಡಿಗಾರ ತಪ್ಪಡಿ ಬಡಿಸ್ತಾನೇ ಇದ್ದ. ಹೀಗೆ ಎಲ್ಲ ಮುಗಿಸ್ಕೊಂಡು ಹೊಳೆಯುತ್ತಿರುವ ಮಹಾಬಲೇಶ್ವರ ದೇವಾಲಯದೊಳಗೆ ಪ್ರವೇಶ ಮಾಡಿದರು. ಅಲ್ಲಿ ಓರ್ವ ಸಂತನು ಒಂದು ಸ್ಥಾನದಲ್ಲಿ ಸನ್ಮುಖವಾಗಿ ಕುಳಿತು ಶ್ರೀ ಜ್ಞಾನೇಶ್ವರಿ ಪುರಾಣವನ್ನು ಓದಿ ಹೇಳ್ತಾ ಇದ್ನು. ಅಲ್ಲಿ ನೆರೆದ ಸದ್ಭಕ್ತರು ಶ್ರದ್ಧೆಯಿಂದ ಶ್ರವಣ ಮಾಡುವ ಸಮಯಕ್ಕೆ ಮೂವರು ಅಲ್ಲಿ ಬಂದರು.
ಸಿದ್ಧನು ಈಗ ನಾನು ಶಾಸ್ತ್ರವನ್ನು ಹೇಳುತ್ತೇನೆ ಎಂದನು. ಸಂತನ ಅದು ಒಪ್ಪಿಕೊಂಡು ಬಿಟ್ಟನು. ಸಿದ್ಧನನ್ನು ಮನ್ನಿಸುತ್ತಾ ಪೀಠದ ಮೇಲೆ ಕೂಡಿಸಿದನು. ಸಿದ್ಧನು ಊರ್ಧ್ವ ಮೂಲಂ ಅಥಶಾಖ ಎನ್ನುವ ಈ ಶ್ರುತಿವಾಕ್ಯವಾದ ಅಭಿಪ್ರಾಯವನ್ನು ಹೇಳುತ್ತಾ ಅದಕ್ಕೆ ತಾನೇ ಪೂರ್ವ ಪಕ್ಷದ ಅನೇಕ ಪ್ರಶ್ನೆಗಳನ್ನು ಎತ್ತುತ್ತಾ ಪುನಃ ಉತ್ತರ ಪಕ್ಷದಿಂದ ಅವುಗಳನ್ನು ಖಂಡಿಸಿ ಜ್ಞಾನಿಗಳೆಲ್ಲರ ಮನಸ್ಸನ್ನು ಮೆಚ್ಚುವಂತೆ ವೈರಾಗ್ಯದ ಪದಾರ್ಥವನ್ನು ಬೆಳೆಸುತ್ತಾ ಜ್ಞಾನಪರದ ವಾಕ್ಯಗಳಿಂದ ಅವುಗಳನ್ನು ನಿರಸನಗೊಳಿಸುತ್ತಾ ಸರ್ವರಿಗೂ ಮೆಚ್ಚುಗೆವಾಗುವಂತೆ ಶ್ರುತಿಯುಕ್ತ ಮತ್ತು ಅನುಭವದ ವಾಕ್ಯಗಳಿಂದ ಬೋಧಿಸಿದನು. ಅವನ ಬೋಧೆಗೆ ಅಲ್ಲಿರುವ ದ್ವಿಜರೆಲ್ಲರೂ ಚಕಿತರಾಗಿ ಬ್ರಾಹ್ಮಣರೆಲ್ಲರೂ ಆತನಿಗೆ ತಲೆದೂಗುತ್ತಾ ಕಂತು ಹರನೇ ಇಂದು ಈ ವೇಷದಿಂದ ಬಂದಿರುವನೆಂದು ಭಾವಿಸಿ ಬಹುಭಕ್ತಿಯಿಂದ ಸಂತೋಷಗೊಂಡು ಆರತಿ ಬೆಳೆಸಿದರು. ನಂತರ ಆ ಸಂತನು ಆರತಿಯಲ್ಲಿ ಬಂದಂಥ ರೊಕ್ಕವನ್ನು ಎಳೆಸ್ತಾ ಇದ್ನು. ಇವತ್ತು ದಿನಕ್ಕಿಂತ ದುಡ್ಡು ಹೆಚ್ಚಿಗೆ ಬಂದಿದ್ದಿಲ್ಲ ಅಂದ್ಕೊಂಡು ಬಿಟ್ನು. ಸಿದ್ಧನ ಅದನ್ನು ಅರಿತು ಹಾಸ್ಯದಿಂದ ಆರತಿಯೊಳಗೆ ಬಂದ ಎಲ್ಲ ರೊಕ್ಕ ನಮ್ಮದು ಅಂತ ಹೇಳಿದ್ನು. ಆಗ ಸಂತನು ಸಿದ್ಧನಾಡದ ರಹಸ್ಯವನ್ನು ತಿಳಿಯದೆ, ಇವು ನಿಮ್ಮವ ಆಗ್ತಾವಪ್ಪ, ನನ್ನದು, ನಾನು ಪೂಜಾರದೀನಿ, ನಾನು ಆರತಿ ಮಾಡೀನಿ ಅಂತ ಆತ ಅಂದ. ನಮ್ಮ ಕಷ್ಟದಿಂದ ಬಂದಿರುವವು ಅದರಿಂದ ನಮ್ಮವು ಅಂತ ಸಿದ್ಧವಾದ ಮಾಡ್ದ. ಅವನ ಉಡಿಯೊಳಗೆ ಸುರುವಿಕೊಂಡನು ಸಿದ್ಧನು. ಆಗ ಸಂತನು ಸಿದ್ಧನನ್ನು ಹಿಡಿದೆಳೆದು ಕದನಕ್ಕೆ ನಿಂತನು. ಆಗ ಅವರ ಕದನವನ್ನು ಕೇಳುತ್ತಾ ನಿಂತಿರುವ ಜನರು ಒಬ್ಬನು ಬಂದು, ಸಂತರೇ, ನಾನು ಹೇಳ್ತೀನಿ ಕೇಳ್ರಿ, ನೀವು ಒಬ್ಬರಿರುವ್ರಿ, ಅವರು 3 ಜನ ಇದ್ದಾರೆ, ಆದ ಕಾರಣ ಬಂದ ರೊಕ್ಕವನ್ನು ಸರಿಯಾಗಿ ಭಾಗ ಮಾಡಿ ಅಂತ ಹೇಳಿದ್ರು. ಒಂದನ್ನು ಕೊಟ್ಟು ನೀವೊಂದು ಭಾಗವನ್ನು ತೆಗೆದುಕೊಳ್ಳ್ರಿ ಎಂದು. ಅದಕ್ಕೆ ಸಂತ ಒಪ್ಪಿಕೊಂಡನು. ಸಿದ್ಧನು ಸಂತನನ್ನು ಕುರಿತು, ನೀನು ದ್ರವ್ಯದಿಚ್ಛೆಯ ಸಂತನೋ ಅಥವಾ ಶಾಂತಿಯುತ ಪರಮ ಸಂತನೋ? ನೀನು ಅಷ್ಟು ಸ್ವಲ್ಪ ರೊಕ್ಕಕ್ಕಾಗಿ ಕಲಹ ಮಾಡೋದಾದರೆ ಕಡು ಭ್ರಾಂತಿಯನ್ನು ಹುಟ್ಟಿಸುವ ಮಹದ್ವಿಷಯಗಳನ್ನು ನಿನಗೆಂತೂ ದೊರೆಯುವುದು? ಸಿಕ್ಕ ಈ 6-7 ರೂಪಾಯಿಗೆ ಬಾಯಿ ಬಿಟ್ಟು ಅತ್ತರೆ ಸಂತನ ನೀ ಹ್ಯಾಂಗೆ ಅನಿಸ್ಕೊತಿ? ನಿನಗೆ ಮಿಕ್ಕವರು ಕಡು ಮೂರ್ಖ ಎನ್ನುವರು. ಷಡ್ ವೈರಿಗಳನ್ನು ತಡೆಗಟ್ಟಿ ಶಾಂತಿಯಿಂದ ಯಾವನಿರುವನು ಅವನೇ ಸಂತನೆಂದು ಹೇಳಿ ತನ್ನ ಜೋಳಿಗೆಯಿಂದ ಚಿನ್ನದ 7 ನಾಣ್ಯಗಳನ್ನು ತೆಗೆದು ಮಂದಹಾಸದಿಂದ ಸಂತನಿಗೆ ಕೊಟ್ಟುಬಿಟ್ಟು. ಆಗ ನಡೆದಕ್ಕಂಥ ಎಲ್ಲ ಜನರು ಬಹಳ ಸಂತೋಷದಿಂದ ಈ ದೃಶ್ಯವನ್ನು ನೋಡಿದ್ರು. ಸಿದ್ಧ ಆ ದುಡ್ಡನ್ನು ಬಿಟ್ಟು ಚಿನ್ನದ ನಾಣ್ಯವನ್ನು ತೆಗೆದು ಆ ಸಂತನಿಗೆ ಕೊಟ್ಟುಬಿಟ್ಟ. ಎಲ್ಲ ವಿಷಯ ತರದು ಏನೊಂದು ಕೊಂದಿಲ್ಲದೆ ಸದ್ಗುರುವೆನಿಸಿಕೊಳ್ಳುವಂಥ ಇವನ ದರ್ಶನದಿಂದ ನಮ್ಮಲ್ಲಿರುವ ಪಾಪವೆಲ್ಲ ಪರಿಹಾರ ಅಂತ ಅಂದ್ಕೊಂಡು ಎಲ್ಲರೂ ಸಿದ್ಧನನ್ನು ಭಕ್ತಿಯಿಂದ ನಮಿಸಿ ಸಂತೋಷಪಟ್ಟರು. ಬಳಿಕ 3 ಹಾಗೆ ಮೊದಲಿನಂತೆ ಭಿಕ್ಷೆ ಬಿಡುತ್ತಾ ಸಿಕ್ಕಷ್ಟು ರೊಕ್ಕ ಫಲಾದಿಗಳನ್ನು ತೆಗೆದುಕೊಂಡು ಸಮುದ್ರ ದಡಕ್ಕೆ ಬಂದುಬಿಟ್ರು. ಅಲ್ಲಿ ವಿಶ್ರಮಿಸಿ ತಿರುದು ತಂದದ್ದನ್ನೆಲ್ಲನ್ನು ದಧಿನಾಥನಿಗೆ ಆನಂದದಿಂದ ನೈವೇದ್ಯ ಮಾಡಿ ಸಿದ್ಧನು ದುಡಿದದ್ದೆಲ್ಲವೂ ತಪ್ಪಡಿಯವನಿಗೆ ಕೊಟ್ಟನು. ಅವನದೆಲ್ಲವನ್ನು ತೆಗೆದುಕೊಂಡು ಸಂತೋಷದಿಂದ ನನ್ನ ಹೆಂಡತಿ ಮಕ್ಕಳೆಲ್ಲರಿಗೂ ಅನ್ನ ವಸ್ತ್ರಾದಿಗಳಿಗೆ ಸಿಗುತ್ತವೆ ಅಂತ ಬಹಳ ಸಂತೋಷದಿಂದ ಹೊರಟು ಬಿಟ್ಟು. ಬಳಿಕ ಜಡಿಸ್ವಾಮಿ ಮತ್ತು ಸಿದ್ಧರು ಕೂಡಿ ನಾಗತೀರ್ಥಕ್ಕೆ ಬಂದು ಸ್ನಾನ ಮಾಡಿ ಭಿಕ್ಷಾನ್ನವನ್ನು ಭುಂಜಿಸಿ ವಿಶ್ರಾಂತಿ ಹೊಂದಿದರು. ಹೀಗೆ ಸಿದ್ಧಾರೂಢರ ಚರಿತ್ರಾಮೃತದ ಒಂದೊಂದು ಕಥೆಯನ್ನು ಪ್ರತಿ ದಿವಸ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಹಾಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಾನಿದ್ದೀನಿ ನಿಮ್ಮ ಅರುಣ್. ಶರಣಾರ್ಥಿಗಳು.